ಪದವಿ ಕಾಲೇಜಿಗೆ 3 ಕೋಟಿ ನಿಧಿ ಮಂಜೂರು. ಶಾಸಕಿ ಶಶಿಕಲಾ ಜೊಲ್ಲೆ. ನಿಪ್ಪಾಣಿ ನಗರವು ಗಡಿ ಪ್ರದೇಶದಲ್ಲಿದೆ. ನಿಪ್ಪಾಣಿ ಪ್ರದೇಶದಲ್ಲಿ ಅನೇಕ ಶೈಕ್ಷಣಿಕ ಸೌಲಭ್ಯಗಳಿದ್ದರೂ ಬಡವರು ಮತ್ತು ರೈತರ ಮಕ್ಕಳು ಪದವಿ ಶಿಕ್ಷಣ ಪಡೆಯಲು ನಿಪ್ಪಾಣಿಯಲ್ಲಿ ಯಾವುದೇ ಸರ್ಕಾರಿ ಮಹಾವಿದ್ಯಾಲಯ ಇಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡು ಈ ಸ್ಥಳದಲ್ಲಿ ಪದವಿ ಕಾಲೇಜಿಗೆ ಅನುಮೋದನೆ ಪಡೆಯಲಾಯಿತು. ತದನಂತರ ಈ ಕಾಲೇಜಿಗೆ 2 ಎಕರೆ ಭೂಮಿಯನ್ನು ಅನುಮೋದಿಸಲಾಗಿದೆ ಮತ್ತು ಇಲ್ಲಿ ಸುಸಜ್ಜಿತ ಕಟ್ಟಡಕ್ಕಾಗಿ 3 ಕೋಟಿ ನಿಧಿಯನ್ನು ಅನುಮೋದಿಸಲಾಗಿದೆ. ಆದ್ದರಿಂದ ಶೀಘ್ರದಲ್ಲೇ ನಿಪ್ಪಾಣಿ ಸರ್ಕಾರಿ ಪದವಿ ಕಾಲೇಜಿನ ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಲಾಗುವುದು ಎಂದು ಶಾಸಕಿ ಶಶಿಕಲಾ ಜೊಲ್ಲೆಯವರು ವ್ಯಕ್ತಪಡಿಸಿದರು. ಇಲ್ಲಿನ ಅಕ್ಕೋಳ ರಸ್ತೆ ಬಸವೇಶ್ವರ ನಗರದ ಪರಿಸರದಲ್ಲಿ ಸರ್ಕಾರಿ ಕಾಲೇಜಿಗೆ 3 ಕೋಟಿ ನಿಧಿಯಿಂದ ಅನುಮೋದಿಸಲಾದ ಕಟ್ಟಡದ ಭೂಮಿ ಪೂಜೆ ಸಮಾರಂಭದ ನಂತರ ಶಾಸಕಿ ಜೊಲ್ಲೆ ಮಾತನಾಡುತ್ತಿದ್ದು, ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಅವರು ಹೇಳಿದರು, ನಿಪ್ಪಾಣಿ ನಗರವು ಮಹಾರಾಷ್ಟ್ರಕ್ಕೆ ಬಹಳ ಹತ್ತಿರದಲ್ಲಿರುವ ನಗರವಾಗಿದೆ. ಇಲ್ಲಿ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಕಾಲೇಜ್ ಇಲ್ಲದ ಕಾರಣ ಇಲ್ಲಿನ ಬಡವರ ಮತ್ತು ರೈತರ ಮಕ್ಕಳು ಮಹಾರಾಷ್ಟ್ರದಲ್ಲಿ ಶಿಕ್ಷಣ ಪಡೆಯಬೇಕಾಯಿತು. ಇಂದು ಸರ್ಕಾರಿ ಪದವಿ ಮಹಾವಿದ್ಯಾಲಯ ನಿರ್ಮಿಸಲಾಗಿದ್ದು ಕಟ್ಟಡಕ್ಕೆ 3 ಕೋಟಿ ರೂಪಾಯಿಗಳ ನಿಧಿಯನ್ನು ಅನುಮೋದಿಸಲಾಗಿದೆ. ಆದ್ದರಿಂದ ಈ ಸ್ಥಳದಲ್ಲಿ ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಲಾಗುವುದು ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಆರಂಭದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ವಿಶ್ವನಾಥ ಕಟ್ಟಿ ಸ್ವಾಗತಿಸಿದ್ದು, ಶಾಸಕ ಜೊಲ್ಲೆ ಮತ್ತು ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಗುದ್ದಲಿ ಹೊಡೆಯುವ ಮೂಲಕ ಶಿಲಾನ್ಯಾಸವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಜಯವಂತ್ ಬಾಟ್ಲೆ, ರಾಜು ಗುಂದೇಶ, ಮಾಜಿ ಉಪಮೇಯರ್ ಸುನೀಲ್ ಪಾಟೀಲ್, ಮಹಾಲಿಂಗ್ ಕೋಟಿವಾಲೆ, ಗಜೇಂದ್ರ ತಾರಳೆ, ಬಿಬಿ ಸಾತ್ವಾರ್, ಸುನೀಲ್ ಅಕ್ಕೋಳೆ, ಬಂಡಾ ಗೋರ್ಪಡೆ, ದತ್ತಾ ಜೋತ್ರೆ, ಸುಜಾತಾ ಕದಂ, ಯೋಗಿತಾ ಗೋರ್ಪಡೆ, ಸವಿತಾ ಪಾಟೀಲ್, ಸಚಿನ್ ಮಗ್ದುಮ್, ದತ್ತಾತ್ರೇಯ ಕಾಂಬ್ಳೆ, ವೀರೇಂದ್ರ ಕಾಂಬ್ಳೆ, ಸಂಗೀತಾ ಪರೀಟ್, ಮಲ್ಲಿಕಾರ್ಜುನ್ ತವಗ್ಭಟ್, ಬಸವರಾಜ್ ಮುತ್ನಾಳ್, ಗೀತಾಂಜಲಿ ಮುದಕವಿ ಮೊದಲಾದವರು ಉಪಸ್ಥಿತರಿದ್ದರು. ಇವತ್ತು ನಿಪ್ಪಾಣಿ ತಾಲೂಕಾ ಅಂತ ನೋಡಿದಾಗ ನಿಜವಾಗ್ಲೂ ಕೂಡ ಇದು ಕರ್ನಾಟಕದ ಒಂದು ಗಡಿ ಭಾಗದಲ್ಲಿರ್ತಕ್ಕಂಥ ತಾಲೂಕು. ಇಲ್ಲಿ ಕೇವಲ 8 ಕಿಲೋಮೀಟರ್ಗಳಲ್ಲೇ ನಮಗೆ ಮಹಾರಾಷ್ಟ್ರ ಗಡಿ ಪ್ರಾರಂಭ ಆಗ್ತದೆ. ಒಂದು ಸೈಡಲ್ಲಿ ಇನ್ನೊಂದು ಗಡಿ ನೋಡಿದಾಗ ಗೋವಾ ಗಡಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ 2013ರಲ್ಲಿ ನಾನು ಪ್ರಥಮ ಬಾರಿಗೆ ಈ ಭಾಗದ ಶಾಸಕಿಯಾಗಿ ನಿಪ್ಪಾಣಿ ತಾಲೂಕಿನ ನನ್ನ ಮತದಾರ ಬಂಧು ಬಹಿಣಿಯರು ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಾಗ ಶಿಕ್ಷಣಕ್ಕೋಸ್ಕರ ಇಲ್ಲಿ ವಿಶೇಷವಾಗಿ ಭಾಳಷ್ಟು ಹಿಂದುಳಿದಂಥ ಒಂದು ತಾಲೂಕಾಗಿತ್ತು. ಹಾಗಾಗಿ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು. ಗಡಿ ಭಾಗದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣದ ಜೊತೆಗೆ ಸರ್ಕಾರಿ ಶಿಕ್ಷಣದ ಎಲ್ಲ ಸುವ್ಯವಸ್ಥೆಗಳು ಆಗಬೇಕು. ಯಾಕಂದರೆ ಪ್ರೈವೇಟ್ ಸಂಸ್ಥೆಗಳು ಕೂಡ ಸಾಕಷ್ಟು ಇಲ್ಲಿ ಸೇವಾ ಕಾರ್ಯಗಳನ್ನು ಮಾಡ್ತಿದ್ರೂ ಸಹಿತ ಅನೇಕ ರೈತ ಕುಟುಂಬದ ಬಡ ಕುಟುಂಬದ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿರ್ಬೋದು ಅಥವಾ ನಾವು ಕೂಡ ಒಬ್ಬ ಶಾಸಕರಾಗಿ ನಮ್ಮ ಕರ್ತವ್ಯ ಕೂಡ ಸರ್ಕಾರಿ ಶಾಲೆಗಳನ್ನು ಸಬಲ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಸುಮಾರು ಪ್ರಾಥಮಿಕ ಹಿಡ್ಕೊಂಡು ಡಿಗ್ರಿವರೆಗೂ ಕೂಡ ಯಾವ್ಯಾವ ಸ್ತರದಲ್ಲಿ ನನಗಿಲ್ಲಿ ಸಹಾಯ ಮಾಡೋಕ್ಕಾಗ್ತದೋ ಆ ರೀತಿಯ ಒಂದು ಸಹಾಯ ಕಾರ್ಯವನ್ನು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಪ್ಪಾಣಿ ನೋಡಿದಾಗ ನಿಪ್ಪಾಣಿಲಿ ಒಂದು ಕೂಡ ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ. PU ಕಾಲೇಜ್ ಕೂಡ ಕೇವಲ 2 ಇದೆ, ಒಂದು ಗಳತ್ಗ ಮತ್ತು ಒಂದು ಬೋರ್ಗಾವ್ನಲ್ಲಿ. ಆದರೆ ಡಿಗ್ರಿ ಕಾಲೇಜ್ ಇಲ್ಲ ಅಂತಂದಾಗ ನಾನು ಮಕ್ಕಳನ್ನೆಲ್ಲ ಮಾತಾಡಿಸಿದಾಗ ಮಕ್ಕಳೆಲ್ಲರೂ ಅಂತಿದ್ರು ಡಿಗ್ರಿ ಕಾಲೇಜ್ ಇಲ್ಲ, ನಾವು ಮಹಾರಾಷ್ಟ್ರ ಕಾಗಲ್ಗೆ ಹೋಗ್ತೇವೆ, ದೇವಚಂದ್ ಕಾಲೇಜ್ಗೆ ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಆ ಮಕ್ಕಳು ಹೇಳ್ತಾ ಇದ್ರು. ಆದರೆ ಇವತ್ತು ನಾನು ಯೋಚನೆ ಮಾಡಿದೆ, ಯಾಕೆ ಆವಾಗ ನಮ್ಮ ಸರ್ಕಾರ BJP ಸರ್ಕಾರ ಇದ್ದಾಗ ನಾನೊಂದಿಲ್ಲಿ ಡಿಗ್ರಿ ಕಾಲೇಜ್ ಬೇಕು ಅಂಥೇಳಿ ಅಂದಿನ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರನ್ನು ಕೇಳ್ಕೊಂಡಾಗ ಅವರು ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟು ನಿಪ್ಪಾಣಿಗೆ ಒಂದು ಡಿಗ್ರಿ ಕಾಲೇಜನ್ನು ಕೊಟ್ಟರು. ಆವಾಗ ನಾವು ಮುನ್ಸಿಪಲ್ನ ಒಂದು 2 ಕ್ಲಾಸ್ ರೂಮ್ಗಳನ್ನು ತಗೊಂಡು ಡಿಗ್ರಿ ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ. ಆದರೆ ಡಿಗ್ರಿ ಕಾಲೇಜ್ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ಹೆಂಗೆ ಗೊತ್ತಾಯ್ತು ಅಂತಂದರೆ, ಡಿಗ್ರಿ ಕಾಲೇಜ್ ಓಪನ್ ಆಗೈತಿ ಅಂಥೇಳಿ ನಾವು ಪೇಪರ್ ಆ್ಯಡ್ ಕೊಟ್ಟಾಗ ಸಡನ್ ಆಗಿ 200 ಮಕ್ಕಳ ಅಡ್ಮಿಷನ್ ಕೂಡ ಅಲ್ಲಿ ಆಯಿತು. ಅದು ಅಡ್ಮಿಷನ್ ಆಯಿತು, ಅಲ್ಲಿಗೆ ಕೋವಿಡ್ ಪ್ರಾರಂಭ ಆಯಿತು. ಕೋವಿಡ್ ಪ್ರಾರಂಭ ಆದರೂ ಸಹಿತ ಆನ್ಲೈನ್ ಎಕ್ಸಾಮಿನೇಷನ್ ಆನ್ಲೈನ್ ಎಲ್ಲನೂ ಕೂಡ ಅವರು ಅಭ್ಯಾಸ ಮಾಡಬೇಕು ಅಂಥೇಳಿ ಅವತ್ತು 200 ಮಕ್ಕಳಿಗೂ ಕೂಡ ಟ್ಯಾಬ್ ಕೊಡುವಂಥ ವ್ಯವಸ್ಥೆ ಕೂಡ ನಮ್ಮ ಸರ್ಕಾರದ ವತಿಯಿಂದ ನಾವು ಅವತ್ತು ಮಾಡಿದ್ವಿ. ಅದಾದ ನಂತರ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಶಾಲೆ ಕ್ಲಾಸ್ ರೂಮ್ಗಳ ಸಂಖ್ಯೆ ಅಲ್ಲಿ ಬಹಳಷ್ಟು ಕಂಜೆಸ್ಟೆಡ್ ಆಗೋದ್ರಿಂದ ಅವರಿಗೆ ಒಂದು ಸ್ವತಂತ್ರವಾದಂಥ ಶಾಲಾ ಬಿಲ್ಡಿಂಗ್ ಇರಬೇಕು ಅಂಥೇಳಿ ಯೋಚನೆ ಮಾಡಿದಾಗ ಅಂದಿನ ನಗರ ಪಾಲಿಕೆಯ ಅಧ್ಯಕ್ಷರಾದಂಥ ಜಯವಂತ್ ಬಾಟ್ಲೆ ಅವ್ರ ಹತ್ರ ಮತ್ತು ನಮ್ಮೆಲ್ಲ ಟೀಮ್ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಅವರು ಅದನ್ನು ಖುಷಿಯಾಗಿ ಒಪ್ಕೊಂಡು
ಈಗ ನಾವು ಉದ್ಘಾಟನೆ ಮಾಡಿರ್ತಕ್ಕಂಥ ಈ ಒಂದು 2 ಎಕರೆ ಜಾಗನ ನಮ್ಮ ಡಿಗ್ರಿ ಕಾಲೇಜಿಗೆ ಕೊಟ್ಟಿದ್ದಕ್ಕಾಗಿ ಅವ್ರಿಗೆಲ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಮಾಡ್ತಾ ಇದ್ದೀನಿ. ಹಾಗೆ ಅದು ಜಾಗ ಮಂಜೂರಾಯಿತು, ಫಂಡ್ ಮಂಜೂರು ಆಗಬೇಕಾಗಿತ್ತು. ಅದನ್ನು ಕೂಡ ಪ್ರಯತ್ನ ಮಾಡಿ ಮೊದಲೇ 2.5 ಕೋಟಿ ಆಯಿತು, ಆಮೇಲೆ ಅದು ಸಾಕಾಗಂಗಿಲ್ಲ अंथेळी ಈಗ 3 कोटी 3 कोटीचं अनुदान आज आपण इथं ह्या डिग्री कॉलेजच्या एका बिल्डिंगसाठी आपण आणलेलं आहे. हे ग्राउंड फ्लोर आणि फर्स्ट फ्लोर होणार. ग्राउंड फ्लोर ಮತ್ತು ಫಸ್ಟ್ ಫ್ಲೋರ್ ಈಗ ಸದ್ಯಕ್ಕೆ ನಾವು ತಗೊಂಡಿದ್ದೇವೆ. ಗ್ರೌಂಡ್ ಫ್ಲೋರ್ನಲ್ಲಿ 6 रूमಗಳು, 6 रूम्स आणि फर्स्ट फ्लोअरमध्ये 3 रूम्स अशा पद्धतीनं इथं ऑफिस असू दे, त्यांना काय लागणार क्लासरूम्स असू दे, स्टाफ रूम असू दे, हे सगळं प्लॅनच्या पद्धतीनं होणार. आणि अजूनही ह्याला काहीतरी कमी पडलं, अजूनही ह्याच्यामध्ये कंपाऊंड पाहिजे, काय पाहिजे, तर अजूनही फंड आणून देणं माझं कर्तव्य आहे आणि मी ते आणून देण्याचा प्रामाणिक प्रयत्न करतोय. कारण सीमा भागातली मुलं चांगलं शिक्षण घेतलं पाहिजे, त्यांना चांगलं सुव्यवस्था असलं पाहिजे, क्लासरूम चांगलं असलं पाहिजे, म्हणून आज हे ಉದ್ಘಾಟನೆ ಕೇಳಲ್ಲ. ಆದಷ್ಟು ಬೇಗ ಈ ಬಿಲ್ಡಿಂಗನ್ನು ಮತ್ತೆ ಕಂಪ್ಲೀಟ್ ಮಾಡಿ ಅದನ್ನು ಉದ್ಘಾಟನೆ ಮಾಡುವಂಥ ಯೋಗ ಬೇಗ ಬರುವಂಥ VSM ಕಾಲೇಜ್ ಇದೆ, ಬಾಗೇವಾಡಿ ಕಾಲೇಜ್ ಇದೆ, ಹಾಗೂ ಇನ್ನುಳಿದ ಬೇರೆ ಬೇರೆ ಕಾಲೇಜುಗಳು ಇವೆ. ಆದರೆ ಇದು ಏನು ತೋರಿಸ್ಕೊಡ್ತದಪ್ಪ ಅಂತೇಳಂದರೆ ಶಾಸಕರ ಒಂದು ಕಾಳಜಿಯನ್ನು ಶಿಕ್ಷಣದ ಬಗ್ಗೆ, ವಿಶೇಷವಾಗಿ ಬಡ ಮಕ್ಕಳ ಬಗ್ಗೆ ಅವರ ಕಾಳಜಿಯನ್ನು ಇದು ವ್ಯಕ್ತಪಡಿಸುತ್ತೆ. ಅವರು ತಮ್ಮದೇ ಕಾಲೇಜನ್ನು ಇಟ್ಟುಕೊಂಡು ಈ ಭಾಗದ ಬಡ ಜನರಿಗೆ, ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚು ಫೀಸ್ಗಳನ್ನು ಕೊಡಲಿಕ್ಕೆ ಆಗದಂಥ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸುವ ಒಂದು ಮುಖ್ಯವಾದಂಥ ಉದ್ದೇಶದಿಂದ ತುರುವನೂರದಿಂದ ಇದ್ದಂಥ ಕಾಲೇಜನ್ನು ಶಿಫ್ಟ್ ಮಾಡಿ ನಿಪ್ಪಾಣಿ ಮಹಾನಗರಕ್ಕೆ ಅವರು ತಂದು ಈ ಭಾಗದ ಜನರಿಗೆ ಬಹಳ ಒಳ್ಳೆಯ ಉಪಕಾರವನ್ನು ಮಾಡಿದ್ದಾರೆ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ಅವರಿಗೆ ಆಭಾರಿಯಾಗಿದೆ. ಈ ಒಂದು ಸಮಾರಂಭಕ್ಕೆ ನಾನು ರಿಕ್ವೆಸ್ಟ್ ಮಾಡಿಕೊಂಡಾಗ ಆಯಿತು ಮಾಡೋಣ, ಶೀಘ್ರದಲ್ಲೇ ಮಾಡೋಣ ಅಂತೇಳಿ ಅಂದರು. ತಕ್ಷಣವೇ ಅದಕ್ಕೆ ಸ್ಪಂದನೆ ಮಾಡಿ ಈ ಮಹಾವಿದ್ಯಾಲಯದ ಕಟ್ಟಡವನ್ನು ಕಟ್ಟಲಿಕ್ಕೆ ಭೂಮಿ ಪೂಜೆ ಮಾಡುವುದರ ಸಲುವಾಗಿ ಬಂದು ಅವರು ಈ ಸಮಾರಂಭವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ.